ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ 47ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ನಂತರ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಯಾರಾ ಸುರೇಶ್ ಮಾತನಾಡಿ, ಈ ಹುಟ್ಟುಹಬ್ಬದ ದಿನದಂದು ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ದಿನದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಹಾಗೂ ಮತ್ತಷ್ಟು ರಾಜ್ಯಕ್ಕೆ ಸೇವೆ ಸಲ್ಲಿಸಲಿ ಎಂದು ಹಾರೈಸುತ್ತೇನೆ ಎಂದರು. ನಂತರ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮರಿದೇವಯ್ಯ ಮಾತನಾಡಿ, ಪ್ರಿಯಾಂಕಾ ಖರ್ಗೆ ಅವರು ಸಮಾಜದ ಫೈರ್ ಬ್ರ್ಯಾಂಡ್ ಅಂದರೂ ತಪ್ಪಿಲ್ಲ. ಸಾಮಾಜಿಕ ಬದ್ಧತೆ, ರಾಜಕೀಯ ಇಚ್ಛಾಶಕ್ತಿ ಇರುವ ರಾಜಕಾರಣಿ. ಇವತ್ತಿನ ಕುತಂತ್ರ ರಾಜಕಾರಣಿಗಳಲ್ಲಿ ಸ್ವಾಭಿಮಾನಿ ರಾಜಕಾರಣಿಗಳು ಇರುವುದು ಕೆಲವು ಮಂದಿ ಮಾತ್ರ ಎಂದು ತಿಳಿಸಿದರು. ನಂತರ ಕಾಂಗ್ರೆಸ್ ಮುಖಂಡ ಹೈರಿಗೆ ಮಲ್ಲೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕೋಟೆ ತಾಲೂಕಿನಲ್ಲಿ ಏನೋ ಪ್ರಿಯಾಂಕಾ ಖರ್ಗೆ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಜಿಯಾರಾ ಸುರೇಶ್ ಅವರು ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಏನು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇವತ್ತು ಕೇಕ್ನೂ ಕೂಡ ಇಲ್ಲಿ ಕಟ್ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ಒಂದು ಸಮಾಜದ ಫೈರ್ ಬ್ರ್ಯಾಂಡ್ ಅಂದರೆ ತಪ್ಪಾಗಿಲ್ಲ. ಯಾಕಂದರೆ ಅವರ ಒಂದು ಸಾಮಾಜಿಕ ಬದ್ಧತೆ ಮತ್ತು ರಾಜಕೀಯ ಇಚ್ಛಾಶಕ್ತಿ ಇದೆಯಲ್ಲ, ಆ ಥರದ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಅತ್ಯವಶ್ಯಕ. ಯಾಕಂದರೆ ಇವತ್ತು ನಡೀತಕ್ಕಂತಹ ಕುತಂತ್ರದ ರಾಜಕಾರಣದಲ್ಲಿ ಸ್ವಾಭಿಮಾನಿ ರಾಜಕಾರಣಿಗಳು ಇರ್ತಕ್ಕಂಥದ್ದು ಕೆಲವು ಮಂದಿ, ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಮೊದಲಿಗರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಕಾರಣ ಯಾವಾಗಲೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು, ದಾಖಲೆ ಇಲ್ಲದೇ ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ. ಅವ್ರ ಹತ್ರ ದಾಖಲೆ ಇಟ್ಕೊಂಡೆ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು. ಅದನ್ನು ಎದುರಿಸಕ್ಕಂಥ ಸಾಮರ್ಥ್ಯ ಇಲ್ಲದವರು ಅವ್ರ ಮೇಲೆ ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರ ವಿರುದ್ಧ ಪಿತೂರಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸುವ ಮೂಲಕ ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹುಟ್ಟುಹಬ್ಬ ದಿನ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗಲಿ ಅಂತೇಳಿ ಅವರು ಶುಭ ಹಾರೈಸ್ತಾ ಮಾತು. ಪ್ರಿಯಾಂಕಾ ಖರ್ಗೆ ಸಾಹೇಬರ 47ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಇವತ್ತು RSS ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು, ಇವತ್ತು 100 ವರ್ಷಗಳ ಕಾಲ ಸಂಭ್ರಮ ಆಚರಣೆ ಮಾಡ್ತಿದೆ. ಯಾವ ಕಾಲಘಟ್ಟದಲ್ಲಿ ಇದ್ದಾರೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೂ ಸಹ ಅದನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬರು ಇವತ್ತು ಅವ್ರನ್ನ ಪ್ರಶ್ನೆ ಮಾಡುವ ಮುಖಾಂತರ ನೀವು 100 ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀರಿ, ಆದರೆ ಪರ್ಮಿಷನ್ ತಗೊಳ್ದೆ ನೀವು ಮಾಡ್ತಿರ್ತಕ್ಕಂಥ ಅಪರಾಧ. ಆ ಕಾರಣಕ್ಕೆ ನೀವು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ನೀವು ಈ ಒಂದು ಕಾರ್ಯಕ್ರಮಗಳನ್ನು ಪಥಸಂಚಲನೆಗಳನ್ನು ಮಾಡಿ ಅಂತಕ್ಕಂಥ ವಿಚಾರವನ್ನು ಮಂಡಿಸಿದಾಗ ಅವ್ರಿಗೆ ತಿರುಗು ಬಾಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಕಾನೂನಾತ್ಮಕವಾಗಿ ಇರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಇಲ್ಲ ಸಲ್ಲದ ಬೆದರಿಕೆಗಳನ್ನು ಓಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಅಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ 100 RSS ಏನೇ ಬಂದರೂ ಸಹ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಭೀಮ್ ಆರ್ಮಿ ಇದೆ, ಮತ್ತು ನಾವೆಲ್ಲರೂ ಇದ್ದೀವಿ, ಸಮುದಾಯ ಇದೆ, ಅವರಿಗೆ ಕಾರ್ಯಕರ್ತರ ದಂಡೆ ಇದೆ. ಆ ಒಂದು ಕಾರಣಾಂತರದಿಂದ ದಯಮಾಡಿ ಇನ್ನು ಮುಂದೆ ಅವ್ರಿಗೇನಾರು ಬೆದರಿಕೆಗಳನ್ನು ಕೊಟ್ಟದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಿಂದ ಹೋರಾಟವನ್ನು ಮಾಡುವ ಮುಖಾಂತರ ಈ RSSನ ಬಗ್ಗು ಬಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋದೇ ನಮ್ಮ ಆಸೆ. ಅವರ ತಂದೆ ಆಗಿರ್ಬೋದು, ಅವರೇ ಆಗಿರ್ಬೋದು, ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ, ಇದೇ ರೀತಿ ಯುವಕರಾಗಿ ಏನು ಯುವ ಪಡೆಗಳನ್ನು ಬೆಳೆಸ್ತಾ ಇದ್ದಾರೆ, ಅದು ಸಂಪೂರ್ಣ ಅವರ ಜೀವನ ಪೂರ್ತ ಅದನ್ನು ಬೆಳೆಸಲಿ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇವತ್ತೇನು ಕಾರ್ಯಕ್ರಮವನ್ನು ಮಾಡಿದ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.